ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಮರಳಿ ಸ್ವಾಗತ. SSC GD ಪ್ರಾಕ್ಟೀಸ್ ಸೆಷನ್ ಲಾಸ್ಟ್ ಮೂಮೆಂಟ್ ಅದ ಪ್ರಾಕ್ಟೀಸ್ ಸೆಷನ್ ಮಾಡೋಣ ನೋಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಯಾರ್ಯಾರ ಹೊಸದಾಗಿ ನೋಡಕತ್ತಿದ್ರು ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ದಾಳಗಳ ಮೇಲೆ ಬಿದ್ದತಿ. ದಾಳಗಳ ಮೇಲೆ ಬಿದ್ದಿರ್ತಕ್ಕಂಥ ಕ್ವಶನ್ ನೋಡ್ರಿ. 6 5 4 6 1 3 ಎರಡರ ವಿರುದ್ಧ ಸಂಖ್ಯೆ ಯಾವುದು? ಎರಡಕ್ಕೆ ಯಾವ್ದು ವಿರೋಧ ಅಂತ ಕೇಳ್ತಾರೆ. ಎರಡಕ್ಕೆ ವಿರುದ್ಧ ಯಾವ್ದು? ಬಟ್ ಇಲ್ಲಿ ನೋಡ್ರಿ ಎರಡು ಕೊಟ್ಟೆ ಬಟ್ ಎರಡರ ವಿರುದ್ಧ ಯಾವ್ದು ಅಂತ ಕೇಳ್ತಾರೆ. ಈ ತರ ಕ್ವಶನ್ ಕೇಳಿದಾಗ ಒಂದ್ ಟ್ರಿಕ್ ಹೇಳ್ತೀರಿ. ಫಸ್ಟ್ ಏನ್ ಮಾಡ್ಬೇಕಂದ್ರ ಈ ಎರಡೂ ತಾಳಗಳು ಇರ್ತಾವಲ್ಲ, ಎರಡೂ ತಾಳಗಳ ಒಳಗ ಕಾಮನ್ ಆಗಿರ್ತಕ್ಕಂಥ ತಕ್ಕೋಬೇಕು. ಎರಡೂ ತಾಳ ಒಳಗ ಯಾವ್ದು ಕಾಮನ್ ಐತಿ? 6 ಮತ್ತು 6 ಎರಡು ಕಾಮನ್ ಅದಾವು. ಸೊ ಕಾಮನ್ ಇದ್ದಂತ ಬರ್ಕೋಬೇಕು. ಮೊದಲ ಕಾಮನ್ ಇದ್ದಂತ ಬರ್ಕೋರಿ. ಕಾಮನ್ ಇದ್ದಂತ ಇದು ಫಸ್ಟ್ ತಾಳವನ್ನ ತಿರುಗಿಸ್ಬೇಕು. ಈ ತರ ಯಾವ ತರ ನೋಡ್ರಿ. ತಿರುಗಿಸ್ಬೇಕಂದ್ರೆ ಹೆಂಗ್ ಹೇಳ್ರಿ? ಫಸ್ಟ್ ಕಾಮನ್ ಇದ್ ಬರ್ಕೋದ್ರಿ 6 ಅಂತ 6 ಆದ್ಮೇಲೆ ಯಾವ್ದೈತಿ? ಹಿಂಗೆ ತಿರುಗಿಸಿರ 4 ಬರ್ಕೊಳ್ಳಿ. 4 ಆದ್ಮೇಲೆ ಯಾವ್ದೈತಿ? ನೆಕ್ಸ್ಟ್ 5 ಬರ್ಕೊಂಡ್ರಿ. ನೆಕ್ಸ್ಟ್ ಎರಡನೇ ತಾಳಕ್ ನೋಡ್ರಿ. ಇದನ್ನು ಸೇಮ್ ಹಿಂಗ್ ತಿರುಗಿಸ್ಬೇಕು. ಈಗ ತಳಗ್ ಬರ್ಕೋಬೇಕು. ಈ ತಳಗಿನ ಬರ್ಕೋತಿಲ್ಲ, ಅದ್ರ ಅಪೋಸಿಟ್ ಇದಾವ ಅಂದಂಗ. ಈಗ 6ರ ವಿರುದ್ಧ 6 ಬರಂಗಿಲ್ಲ. ಯಾಕಂದ್ರೆ ನೋಡ್ರಿ ಇಲ್ಲಿ ಒಂದೇ ಬರ್ಕೋರಿ. 6ರ ವಿರುದ್ಧ ಇಲ್ಲಿ 6 ಐತಿ. 6ರ ವಿರುದ್ಧ ಯಾವತ್ತು 6 ಬರಂಗಿಲ್ಲ. ಸೊ ಅಲ್ಲೊಂದು ಪಾಯಿಂಟ್ ಇಡ್ರಿ ಬಿಡ್ರಿ. ನೆಕ್ಸ್ಟ್ 6 ಆತ. ನೆಕ್ಸ್ಟ್ ನೋಡ್ರಿ 6 ಆದ ಕೂಡಲೇ 3 ಐತಿ. 3 ಆದ ಕೂಡಲೇ 1 ಐತಿ. ಏನೇನದವ್ರಿ ಇಲ್ಲಿ? 1 ಐತಿ, 2 ಇಲ್ರಿ. ಇಟ್ರಾಗ ನೋಡ್ರಿ 1 ಐತಿ, 2 ಇಲ್ಲ, 3 ಐತಿ, 4 ಐತಿ, 5 ಐತಿ, 6 ಐತಿ. ಇದ್ರ ಮಿಸ್ ಆಗಿತ್ತು ಯಾವ್ದು? 2. ಎರಡರ ವಿರುದ್ಧ ಸಂಖ್ಯೆ ಯಾವುದು? ಎರಡರ ವಿರುದ್ಧ ಯಾವ್ದ್ರಿ? 6. ಈ ರೀತಿ ಬಿಡಿಸ್ಕೋಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದ್ರ ನೋಡಿ, ಚಾನಲ್ ವಿಡಿಯೋನ ನೋಡಿ ಹಾಗೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ವಾಟ್ಸ್ಆಪ್ ಸ್ಟೇಟಸ್ ಬಿಡ್ರಿ. ಎರಡನೇ ಕ್ವಶನ್, ಎರಡು ಸಂಖ್ಯೆಗಳ ನಡುವಿನ ಅನುಪಾತ 16:23. ಒಂದು ವೇಳೆ ಅವುಗಳ ನಡುವಿನ ವ್ಯತ್ಯಾಸ 224 ಆಗಿದ್ದರೆ ಅವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಅನುಪಾತದ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ. ಏನಿಲ್ಲ, ಸಿಂಪಲ್ ಆಗಿ ಬಿಡಿಸೋಣ. ಎರಡು ಸಂಖ್ಯೆಗಳ ನಡುವಿನ ಅನುಪಾತ 16:23 ಐತಿ. ಇವುಗಳ ನಡುವಿನ ವ್ಯತ್ಯಾಸ 224 ಐತಿ ಅಂತ ಹೇಳ್ತಾರ ಅವ್ರು. 224 ಐತಿ ಅಂತ ಹೇಳ್ತಾರೆ. ಬಟ್ ಅನುಪಾತದಾಗ ಎಷ್ಟು ವ್ಯತ್ಯಾಸ ಐತಿ? 7 ವ್ಯತ್ಯಾಸ ಐತಿ. ಅವ್ರ ಎಷ್ಟು ಹೇಳತ್ತಾರೋ? 224 ಅಂತ ಹೇಳ್ತಾರ. ಹೌದಾ? ಅನುಪಾತದ 7 ಐತಿ, ಅವ್ರು 224 ಅಂತ ಹೇಳ್ತಾರೋ. ಅನುಪಾತಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಅನ್ಕೊಳತ್ತಾರ ತಿಳ್ಕೊಬೇಕು. ತಿಳ್ಕೊಬೇಕಾದ್ರೆ ಎಷ್ಟು ಇಂಟು 7ಕ್ಕೆ ಎಷ್ಟು ಇಂಟು ಮಾಡತ್ತಾರೋ ತಿಳ್ಕೊಬೇಕು. 7ಕ್ಕೆ ಎಷ್ಟು ಇಂಟು ಮಾಡಿದಾಗ 224 ಬರ್ತೈತಿ ತಿಳ್ಕೊಬೇಕು. 7ರಿಂದ ಎಷ್ಟನ್ನ ಇಂಟು ಮಾಡಿದಾಗ 224 ಬರ್ತೈತಿ ತಿಳ್ಕೊಬೇಕು. ಇನ್ ತಿಳ್ಕೊಬೇಕಾರೆ ಏನ್ರಿ? ಇಲ್ಲ ಅಟ್ಟ ಮಾತ್ರ ನಮ್ಗೆ ಮಂಚಿ ಬರಂಗಿಲ್ಲ ಅನ್ಕೋಬೇಡ್ರಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಬಿಡಿಸೋಣ ನೋಡ್ರಿ. 7ರಿಂದ ಇದನ್ನ ಕಡ್ತಾ ಹೊಡೆದಿತ್ತಪ್ಪ, ಎಷ್ಟರಲ್ಲಿ ಇಂಟು ಹೋದಕ್ಕೆ ನಾವು ತಿಳ್ಕೊಬಹುದು ನೋಡ್ರ. 7 3 21, 1 ಶೇಷ ಉಳಿತು. 7 2 14. ಎಷ್ಟರಲ್ಲಿ ಇಂಟು ಹೋಗತ್ರಿ? 32ರಲ್ಲಿ ಇಂಟು ಹೋಗತ್ತೆ. ನೆಕ್ಸ್ಟ್ ಇದೇ ರೀತಿ ಏನ್ ಮಾಡೋಣ? ಏನನ್ನ ಕೇಳಿದಾರ ಅವ್ರ? ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಇವು ಎರಡುದ್ರ ಅತಿ ಚಿಕ್ಕ ಯಾವ್ದತ್ರಿ? 16 ಅಂತಿಲ್ಲ. 16 ಅಂದ್ರ ಎಷ್ಟ ತಿಳ್ಕೊಬೇಕು. 7 ಅಂದ್ರ 224 ಆದ್ರ 16 ಅಂದ್ರ ಎಷ್ಟ ತಿಳ್ಕೊಬೇಕಾದ್ರ 16ಕ್ಕೆ 32 ಇಂಟು ಮಾಡಬೇಕು. ನೋಡ್ರಿ ಯಾವ ರೀತಿ ಇಂಟು ಮಾಡ್ಬೇಕು ಈಜಿಯಾಗಿ. 16 2 32, 3 ಕೈಲ 2. 16 3 48, 16 3 48, ಕೈಲ 3 ಐತ್ಲೆ ಅವನ್ 3 ಕುಡ್ಸ್ಕೋರಿ 50, 52. ಹೌದಾ? ಇನ್ನೊಂದ್ಸಲ ನೋಡ್ರಿ. 16 2 32, ನೆಕ್ಸ್ಟ್ 16 3 48, 3 ಕುಡಿಸಿ 49, 50, 51 ಆಗ್ಬೇಕ್ರಿ. ಸಾರಿ 51, 512. 16 3 48, ಇವನ್ 3 ಕುಡಿಸಿರ 51, 512. ಅತಿ ಚಿಕ್ಕ ಸಂಖ್ಯೆ ಯಾವ್ದ್ರಿ? 512. ಇಷ್ಟು ಸಾಲದಾಗ ಬಿಡಿಸಬಹುದು ಈಜಿಯಾಗಿ. ಓಕೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ. ಹಿಸ್ಟ್ರಿ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಐತಿ ನೋಡ್ರಿ. ಮೌರ್ಯ ಸಾಮ್ರಾಜ್ಯದ ನಂತರ ಸ್ಥಾಪನೆಯಾದ ರಾಜವಂಶ ಯಾವುದು? ಮೌರ್ಯ ಸಾಮ್ರಾಜ್ಯದ ನಂತರ ಸ್ಥಾಪನೆಯಾದ ರಾಜವಂಶ ಯಾವುದು?
ಮೌರ್ಯ ಸಾಮ್ರಾಜ್ಯದ ನಂತರ ಬರ್ತಕ್ಕಂತ ರಾಜ್ಯ ಮನೆತನ ಯಾವ್ದು ಅನ್ನೋಕ್ಕಿಂತ ಮುಂಚೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ಯಾವ ರೀತಿ ಏನಾಯ್ತು ಮೌರ್ಯ ಸಾಮ್ರಾಜ್ಯ ಎಂಡ್ ಆಗ್ಬೇಕಾದ್ರೆ ಏನಾಯ್ತು ಅಂತ ತಿಳ್ಕೊಂಡು. ಮೌರ್ಯ ಸಾಮ್ರಾಜ್ಯ ನೋಡ್ರಿ, ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇವರ ಸ್ಥಾಪನೆ ಮಾಡಿದ್ರು. ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ವೆರಿ ಸ್ಟ್ರಾಂಗ್ ಪರ್ಸನ್. ಇವ್ರ ನಂತರ ಇವ್ರ ಮಗ ಬರ್ತಾರು ಬಿಂದುಸಾರ. ಬಿಂದುಸಾರ ನೆಕ್ಸ್ಟ್ ಬಿಂದುಸಾರನ ಮಗ ಬರ್ತಕ್ಕಂಥದ್ದು ಅಶೋಕ ಚಕ್ರವರ್ತಿ. ಹೌದಾ? ಇವ್ರು ಮೂರು ಜನ ಏನ್ ಆಡಳಿತ ಕೊಟ್ಟಿರಲ್ಲ ಮೌರ್ಯ ಸಾಮ್ರಾಜ್ಯದಾಗ, ವೆರಿ ಸ್ಟ್ರಾಂಗ್ ಪರ್ಸನ್ಸ್ ಮೂರು ಜನ. ಇವರ ನಂತರ ಬರ್ತಕ್ಕಂತ ರಾಜರು ಬಹಳಷ್ಟು ವಿಫಲವಾದ್ರು, ಅಂದ್ರ ಬಹಳ ವೀಕ್ ಇದ್ರು. ಸೊ ಈ ಒಂದ್ ಏನಾಕೈತಿ ಅಂತಂದ್ರ ಈ ಮೌರ್ಯ ಸಾಮ್ರಾಜ್ಯ ಕೊನೆಯ ದೊರೆ, ಮೌರ್ಯ ಸಾಮ್ರಾಜ್ಯದಾಗ ಒಬ್ಬ ಕೊನೆಯ ದೊರೆ ಬರ್ತಾನ, ಬೃಹದ್ರಥ. ಬೃಹದ್ರಥ ಒಬ್ಬ ಕೊನೆಯಾಗ ಅರಸ ಬರ್ತಾನ ಯಾವುದು ಮೌರ್ಯ ಸಾಮ್ರಾಜ್ಯದಾಗ. ಈ ಬೃಹದ್ರಥನ ಏನ್ ಮಾಡ್ತಾನ ಅಂತಂದ್ರ, ಈ ಬೃಹದ್ರಥನ ಪುಷ್ಯಮಿತ್ರ ಶುಂಗ ಅಂತ ಬರ್ತಾನ. ಪುಷ್ಯಮಿತ್ರ ಶುಂಗ. ಪುಷ್ಯಮಿತ್ರ ಶುಂಗ. ಈ ಪುಷ್ಯಮಿತ್ರ ಶುಂಗ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ಬೃಹದ್ರಥನ ಕೊಲೆ ಮಾಡ್ತಾನ. ಬೃಹದ್ರಥನ ಕೊಲೆ ಮಾಡೋಣ ಏನಾಕೈತಿ, ಇಲ್ಲಿ ಮೌರ್ಯ ಸಾಮ್ರಾಜ್ಯ ಎಂಡ್ ಆಕೈತ್ರಿ. ಮೌರ್ಯ ಸಾಮ್ರಾಜ್ಯ ಹೇಳಿದ್ ನೋಡ್ರಿ, ಮೌರ್ಯ ಸಾಮ್ರಾಜ್ಯ ನಂತರ ಸ್ಥಾಪನೆ ಆದ ರಾಜವಂಶ ಅಲ್ಲ. ಇಲ್ಲಿ ಏನಾಕೈತಿ, ಮೌರ್ಯ ಸಾಮ್ರಾಜ್ಯ ಬೃಹದ್ರಥನ ಕೊಲ್ಲಾಗ್ಲಿ ಮೌರ್ಯ ಸಾಮ್ರಾಜ್ಯ ಎಂಡ್ ಆಕೈತಿ. ಎಂಡ್ ಆಗೋಣ ಶುಂಗರು ಆಡಳಿತಕ್ಕೆ ಬರ್ತಾರ. ಶುಂಗ ಸಾಮ್ರಾಜ್ಯ ಹೇಳಿದ್ ನೋಡ್ರಿ, ಶುಂಗ ರಾಜವಂಶ ಆಡಳಿತಕ್ಕೆ ಬರ್ತೈತಿ. ಈ ಶುಂಗ ವಂಶದವ ಯಾರಪ್ಪ ಅಂತಂದ್ರ ಇವ ಪುಷ್ಯಮಿತ್ರ ಶುಂಗ. ಇವ ಏನ್ ಮಾಡ್ತಾನು, ಶುಂಗ ರಾಜ ಮನೆತನವನ್ನ ಸ್ಥಾಪನೆ ಮಾಡಿ ಶುಂಗ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ ನೋಡ್ರಿ, 4ನೇ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. SSC GD ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. SSC GD ಒಳಗನೆ ಕೇಳಿರ್ತಕ್ಕಂತ ಕ್ವಶನ್ ರೀ ಇದು. ಹೋದ ವರ್ಷ ರೈಲ್ವೆ ಮೇಲೆ ಕ್ವಶನ್ಸ್ ಅಂತೂ ಫಿಕ್ಸ್ ಇರ್ತಾವು. ಕ್ವಶನ್ ಅನ್ನು ನೀಟ್ ಆಗಿ ನೋಡ್ರಿ, ಈಜಿ ಆಗಿ ಬಿಡಿಸಬಹುದು. ಕ್ವಶನ್ ನೋಡ್ರೆ ದೊಡ್ಡ ಅನ್ಸತಿ, ಸಿಂಪಲ್ ಆಗಿ ಬಿಡಿಸಬಹುದು. ಯಾವ ರೀತಿ ಬಿಡಿಸಬಹುದು ನೋಡ್ರಿ, 370 ಮೀಟರ್ ಮತ್ತು 330 ಮೀಟರ್ ಉದ್ದ ಹೊಂದಿರುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 90 ಕಿಲೋಮೀಟರ್ ಮತ್ತು 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿವೆ. ನೋಡ್ರೆ, ಕ್ರಮವಾಗಿ ಒಂದೇ ದಿಕ್ಕಿನಾಗ ಹೊಂಟಾವ. ಈಗ 2 ರೈಲ್ ಇದಾವ್ರಿ, ಇದೊಂದು ರೈಲ್ ಅನ್ಕೋನು, ಇನ್ನೊಂದು ರೈಲ್ ಅನ್ಕೋನು. ಇವು ಎರಡು ಒಂದ ದಿಕ್ಕಿನಾಗ ಚಲಿಸಾಕೈತಿ. ಅವು ಇದಕ್ಕತಿ 150 ಸ್ಪೀಡ್ ಐತಿ, 150 ಸ್ಪೀಡ್ ಐತಿ. ಇದು 90 ಕಿಲೋಮೀಟರ್ ಪರ್ ಅವರ್ ಐತಿ. ಓಕೆ, ಅರ್ಥ ಮಾಡ್ಕೊಡಿ, ಎಕ್ಸ್ಪ್ಲೇಷನ್ ಮಾಡಿ ಹೇಳ್ತೀನಿ ನೀಟಾಗಿ ಅರ್ಥ ಮಾಡ್ಕೊಡಿ. ಇದು 150 ಮೀಟರ್, ಇದು 150 ಸ್ಪೀಡ್ ಐತಿ, ಇದು 90 ಸ್ಪೀಡ್ ಐತಿ. ಓಕೆ, ಹಿಂದಿನಿಂದ ಬರುತ್ತಿರುವ ಹೆಚ್ಚು ವೇಗದ ರೈಲು ಇಲ್ಲೇ ನೋಡ್ರಿ. ಹಿಂದಿನಿಂದ ಬರುತ್ತಿರುವ ಹೆಚ್ಚು ವೇಗದ ರೈಲು ಇದಕ್ಕಿಂತ ಇದಕ್ಕಿಂತ ಹೆಚ್ಚು ವೇಗ ಐತಿಲ್ರಿ, ಇದಕ್ಕಿಂತ ಹೆಚ್ಚು ವೇಗದಲ್ಲಿ ರೈಲಿಗೆ ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು, ಈ ರೈಲು ಇದನ್ನ ಸಂಪೂರ್ಣವಾಗಿ ದಾಟಲು ಇಲ್ಲಿ ಹಿಡ್ಕೊಂಡ ಹಿಂಗ್ ಬಂದ್ ನಿಂದ್ರಾಕ, ಈ ರೈಲನ್ನ ಸಂಪೂರ್ಣವಾಗಿ ದಾಟಲು ಈ ರೈಲು ಬಂದು ಈ ರೈಲನ್ನ ಸಂಪೂರ್ಣವಾಗಿ ದಾಟಾಕ ಬೇಕಾಗುವ ಸಮಯ ನಿಮಿಷಗಳಲ್ಲಿ ಕಂಡುಹಿಡಿ. ಬೇಕಾಗುವ ಸಮಯ ಅಂತ, ಈ ರೈಲ್ ಬಂದು ಹಿಂಗ್ ದಾಟಿ ಬರಬೇಕು. ಇದು ರೈಲ್ ರನ್ನಿಂಗ್ ದಾಗ ಇರ್ತೈತಿ, ಮತ್ತೆ 90 ಸ್ಪೀಡ್ ದಾಗ, ಇದು 150 ಸ್ಪೀಡ್ ದಾಗ ಇರ್ತೈತಿ. ಬಟ್ ಈ ರೈಲ್ ಬಂದು ಈ ರೈಲನ್ನ ದಾಟಿ ಹೋಗಾಕ ಎಷ್ಟು ಟೈಮ್ ತಗೊಳ್ತಿ ಅಂತ ಹೇಳ್ತಾರೆ. ಇದು ಒಂದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಎರಡು ರೈಲು ಉದ್ದ ಕೊಟ್ಟಾರ. ಈ ರೈಲಿನತ್ಲೆ ಇದು 370 ಮೀಟರ್ ಐತಿ. ಯಾವುದು ಈ ರೈಲು 330 ಮೀಟರ್ ಐತಿ. ಈ ರೈಲು ಹೋಗಿ ಈ ರೈಲ್ ದಾಟಿ ಹೋಗ್ಬೇಕು. ಎಷ್ಟು ಟೈಮ್ ತಗೊಂಡು ಕೇಳ್ತಾರೆ. ಇಷ್ಟ ಕಾನ್ಸೆಪ್ಟ್ ತಿಳ್ಕೊಂಡು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರ ಎರಡು ರೈಲಿನ ಉದ್ದ ಕಂಡು ಹಿಡಿಬೇಕು. ಯಾಕಂದ್ರೆ ಒಂದನ್ನೊಂದು ದಾಟಿ ಹೋಗ್ಬೇಕಾರ ಅದ್ರದ್ದು ಎಷ್ಟು ಲೆಂತ್ ಐತಿ ರೈಲಿನ ನಮಗೆ ಗೊತ್ತಾಗಬೇಕು. ಎರಡು ರೈಲಿನ ಉದ್ದ ಎಷ್ಟು ನೋಡ್ರಿ, 370. ಯಾಕೆ ಎರಡು ರೈಲಿನ ಉದ್ದ ಬೇಕಾದ್ರು, ಇದ್ರದ್ದು ಲೆಂತ್ ಅನ್ನ ದಾಟಬೇಕು. ಇದು ತನ್ನ ಲೆಂತ್ ಅನ್ನ ತಾವು ದಾಟಿ ಇದ್ರ ಲೆಂತ್ ಅನ್ನ ದಾಟಬೇಕು. ಅಂದ್ರ ಇದ್ರ ಲೆಂತ್ 330, ಇದ್ರ ಲೆಂತ್ 370, ಎರಡರದು ಲೆಂತ್ ದಾಟಬೇಕಂದ್ರ 330 ಪ್ಲಸ್ 370 ಎಷ್ಟಾಕೈತ್ರಿ ಇದ 700 ಮೀಟರ್ ದಾಟಬೇಕು. ಯಾಕಂದ್ರ ಮುಂದಿನ ರೈಲು 370 ಐತಿ, ಹಿಂದಿನ ರೈಲು 330 ಐತಿ. ಎರಡನ್ನು ದಾಟಬೇಕಾದ್ರೆ ಎರಡು ಡಿಸ್ಟೆನ್ಸ್ ದಾಟಬೇಕು. ಟೋಟಲ್ 700 ಮೀಟರ್ ದಾಟಬೇಕು. ಇದು ಮೇನ್,
ಇದಕ್ ಒಂದ್ ಏನಂತಪ್ಪ ಅಂತಂದ್ರ ಒಂದ್ ಸೂತ್ರ ಐತಿ, ನಿಮಗ್ ಗೊತ್ತೈತಿ. ಏನ್ ಕೇಳ್ಯಾರಪ್ಪ ಅವರು? ಸಮಯ ಕೇಳ್ಯಾರ, ಟೈಮ್ ಕೇಳ್ಯಾರ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಕಾಲ ಈಕ್ವಲ್ ಟು ದೂರ ಡಿವೈಡ್ ಬೈ ವೇಗ. ಡಿಸ್ಟೆನ್ಸ್ ಅಂದ್ರೆ ಏನಪ್ಪಾ? ದೂರ. ಇದೇನ್ ಎಸ್ ಅಂದ್ರೆ ವೇಗ. ಟಿ ಅಂದ್ರ ಕಾಲ ಅಥವಾ ಸಮಯ. ಹೌದಾ? ಈಗ ನಾವೊಂದು ನಿಮ್ಗೆ ಹೇಳ್ತನು, ಎರಡು ಏನಾದ್ರೂ ಒಂದ ದಿಕ್ಕಿಗೆ ಹೊಂಟಿದ್ವು ಅಂದ್ರ, ಎರಡು ರೈಲುಗಳು ಒಂದೇ ದಿಕ್ಕಿಗೆ ಹೊಂಟಿದ್ವು ಅಂತಂದ್ರ ಸ್ಪೀಡ್ಗಳು ಮೈನಸ್ ಆಕೈತಿ. 150 ಮೈನಸ್ 90, 150 ಮೈನಸ್ 90 ಎಷ್ಟ್ ಆಕೈತಿ ನೋಡ್ರಿ. ಯಾಕೆ ಮೈನಸ್ ಆಕೈತಿ ಅಂತಂದ್ರ, ಇದು ಹಂಗ ಹೊಂಟೈತಿ, ಇದು ಹಿಂಗ ಹೊಂಟೈತಿ ಅಂದ್ರ ಇದನ್ನ ದಾಟಬೇಕಾದ್ರ ಮೈನಸ್ ಆಗ ರೀಸನ್ ಅಂದ್ರ, ಇದು ರೈಲು ಇದನ್ನ ದಾಟಬೇಕಾದ್ರೆ ಏನಪ್ಪಾ ಅಂತಂದ್ರ ಇದಕ್ಕ ಎಷ್ಟು ವ್ಯತ್ಯಾಸ ಐತಿ ಅಂತ ತಿಳ್ಕೊಂಡ್ಬಿಟ್ರೆ ಅದ ಸ್ಪೀಡ್ ಆಕೈತಿ, ನಮಗ್ ಒಂದು ಸ್ಪೀಡ್ ಸಿಕ್ಬಿಡ್ತೈತಿ. ಸೊ ಅದಕ್ ಮೈನಸ್ ಮಾಡ್ಬೇಕು. ಏನಪ್ಪಾ ಇದು ಎಷ್ಟ್ ಆಕೈತಿ ನೋಡ್ರಿ, 60 ಸ್ಪೀಡ್ ಆಕೈತಿ, 60 ಕಿಲೋಮೀಟರ್ ಪರ್ ಅವರ್. ಯಾಕಂದ್ರ ಇಷ್ಟು ಸ್ಪೀಡ್ ಇದು ಹೆಚ್ಚೈತಿ ಯಾವ್ದು ಹಿಂದಿನ ರೈಲ್. ಸೊ ಅದಕ್ಕೆ ಏನ್ ಮಾಡಿನಿ, ಈ ಸ್ಪೀಡ್ ಅನ್ನ ಕಂಡು ಹಿಡಿದ್ನಿ. ಯಾವುದು? ಹಿಂದಿನ ರೈಲ ಮತ್ತು ಮುಂದಿನ ರೈಲ್ ಎರಡು ಹಂಟ ಒಂದ್ ಬಳಕ ಇದ್ರ ಮಧ್ಯೆ ಎಷ್ಟು ವ್ಯತ್ಯಾಸ ಐತಿ, ಇದು ಎಷ್ಟು ಸ್ಪೀಡ್ ಐತಿ, ಇದಕ್ಕಿಂತ 60 ಸ್ಪೀಡ್ ಹೆಚ್ಚೈತಿ. ಅದೊಂದೆಲ್ಲ ತಿಳ್ಕೊಂಡ್ಬಿಡೋಲ್ಲ. ನೆಕ್ಸ್ಟ್ ಸಿಗುತ್ತೆ, ಈಗ 60 ಕಿಲೋಮೀಟರ್ ಸ್ಪೀಡ್ ಸಿಕ್ತು. ಓಕೆ, ಈಗ ನಮ್ಗೆ ಟೈಮ್ ಕೇಳ್ಯಾರ, ಟೈಮ್ ಕಂಡಿದ್ವಿ. ಡಿಸ್ಟೆನ್ಸ್ ಏನಪ್ಪ? ದೂರ 700 ಮೀಟರ್ ಐತಿ, ಡಿವೈಡ್ ಬೈ ಸ್ಪೀಡ್ ಏನಪ್ಪ? 60 ಕಿಲೋಮೀಟರ್ ಪರ್ ಅವರ್ ಐತಿ. ಇಲ್ಲಿ ದೂರ ಮೀಟರ್ದಾಗ ಐತಿ, ವೇಗನು ಯಾವುದು ಸ್ಪೀಡ್ ಅನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಇದನ್ನ ಮೀಟರ್ದಾಗ ಇಟ್ಟಿದೆ ಅಂದ್ರೆ ಇದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಾದ್ರೆ ನೋಡ್ರಿ, 60 ಇಂಟು 5/18 ಮಲ್ಟಿಪ್ಲೈ ಮಾಡಬೇಕು. 5/18 ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಕ್ಯಾನ್ಸಲ್ ಮಾಡ್ರಿ. 6 3 18, 6 10 60, 10 50 ಡಿವೈಡ್ ಬೈ 3 ಉಳಿತು. ಹಂಗಾರ ಸ್ಪೀಡ್ ಏನೈತಿ? 50 ಡಿವೈಡ್ ಬೈ 3. ಈ ಕಡ್ತ ಹೊಡಿಬೇಕಾದ್ರೆ ಇದೇನಾಕೈತಿ? ಮ್ಯಾಲ ಹೋಗ್ತೈತಿ. 3 ಇದ್ದು ಇದು ಕಾನ್ಸೆಪ್ಟ್ ತಿಳ್ಕೊರಿ. 50 ಡಿವೈಡ್ ಬೈ 3 ಐತಲ್ಲ, ಏನಾದ್ರು ಕ್ಯಾನ್ಸಲ್ ಮಾಡಕ್ ಹೊಂಟಿ ಅಂದ್ರ ಈ 3 ಮ್ಯಾಲ ಹೋಗಿ ಇಂಟು ಆಕೈತಿ, ಇದು ಹೋಗ್ಬಿಡ್ತೈತಿ. ಕರೆಕ್ಟ್? ಈ ತರ ಈ ಜೀರೋ ಕ್ಯಾನ್ಸಲ್. 5 1 5, 5 1 5, 2 ಉಳಿತು 20, 5 4 20, 14 3 ಎಷ್ಟು ನೋಡ್ರಿ? 4 3 12, 1 3 3, 14 3 42. 42 ಸೆಕೆಂಡ್ ರೀ. 42 ಸೆಕೆಂಡ್ ಸಿಕ್ತ ನನಗೆ. ಅವ್ರ ಹೆಂಗ್ ಕೇಳ್ಯಾರ? ನಿಮಿಷಗಳಲ್ಲಿ ಕಂಡುಹಿಡಿ. ಇದನ್ನ ನಿಮಿಷಕ್ಕೆ ಕೌಂಟ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? 42 ಸೆಕೆಂಡ್ ನಿಮಿಷಕ್ಕೆ ಕೌಂಟ್ ಮಾಡ್ಬೇಕಾದ್ರೆ 1 ನಿಮಿಷಕ್ಕೆ 8 ಸೆಕೆಂಡ್ ಇರ್ತಾವು? 60 ಸೆಕೆಂಡ್ ಇರ್ತಾವು. ಅದನ್ನ ಡಿವೈಡ್ ಮಾಡ್ರೆ ನಿಮಿಷದಾಗ ಸಿಗ್ತೈತಿ ನೋಡ್ರಿ. 7 6 42, 7 ಅಲ್ಲ 6 ನೋಡ್ರಿ. 6 7 42, 6 10 60, 7/10 ಅಂದ್ರ ನೋಡ್ರಿ, 10 ಐತಲ್ಲ, 7/10 ಯಾವ ರೀತಿ ಬರೀಬಹುದು ಅಂದ್ರ ನಾವ ಇಲ್ಲಿ ತಳಗ 1 0 ಇತ್ತಂದ್ರ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡುದು ಅಂದ್ರ 0.7, 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಿ. 0.7 ಮಿನಿಟ್ ಅಥವಾ ನಿಮಿಷ. ಇದು ನಿಮಗನ ಅರ್ಥ ಆಗಲಿ ದೇಶದಿಂದ ಇಷ್ಟು ದೊಡ್ಡದಾಗಿ ಹೇಳಿನಿ. ಇದನ್ನ ನೀವೇ ಪ್ರಾಕ್ಟೀಸ್ ಮಾಡಿ ಬಿಡಿಸಿರಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಈಜಿ ಐತಿ. ನನ್ನ ಪ್ರಕಾರ ಒಂದು 15-20 ಸೆಕೆಂಡ್ ಆನ್ಸರ್ ಬಿಡಿಸಬಹುದು. ನೀವು ಎಕ್ಸ್ಪ್ಲನೇಷನ್ ಅದಕ್ಕೆ ಕೊಟ್ಟ ಕಾನ್ಸೆಪ್ಟ್ ಅರ್ಥ ಅಲ್ಲಿ ಹೇಳಿ. ಇದೇ ರೀತಿ ಡೈಲಿ ವಿಡಿಯೋ ಕಳ್ತಿರ್ತಾನೋ, ಪ್ರಾಕ್ಟೀಸ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿರ್ತಾನೋ. ಸೊ ಡೈಲಿ ವಿಡಿಯೋ ನೋಡ್ರಿ, ನಿಮ್ ಫ್ರೆಂಡ್ಶಿಪ್ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಜೈ